ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್, ಪ್ರತಿ ತಿಂಗಳು ಒಬ್ಬೊಬ್ಬರ ತೋಟದಲ್ಲಿ ಸಂಪೂರ್ಣ ಸಾವಯವ ಕೃಷಿ ಸಂಘದಿಂದ ವಿಷಮುಕ್ತ ಭೂಮಿ, ವಿಷಮುಕ್ತ ಆಹಾರ ಅಂತ ಹೇಳಿ ನಾವು ಸೆಕೆಂಡ್ ಸ್ಯಾಟರ್ಡೆ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗಲ್ಲಿ ಎಲ್ಲ ಭಾಗವಹಿಸಿದ್ರು. ನಮ್ಮ ಕೃಷಿಕರೊಬ್ಬರು ಈ ಹಸುನ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಯಾರಿಗಾರು ಗಿಫ್ಟ್ ಕೊಡಬೇಕಾದ್ರೆ ಈ ಥರದ್ದು ಕೊಡಿ, ನೆನಪಿನ ಕಾಣಿಕೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲರೂ ತೋಟನ ವೀಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಏನೇನೆಲ್ಲ ಬೆಳೆದಿದ್ದಾರೆ ಅಂತ. ಇಲ್ಲಿ ಸಾವಯವ ಕೃಷಿಯಿಂದನೇ ಯಾವುದೇ ಕೆಮಿಕಲ್ಸಲ್ಲಿ ಇಲ್ಲದೇ ಮನೆಯಲ್ಲೇ ಮಾಡಿರುವಂಥ ಫುಡ್ಡು ನಮ್ಮ ಕೃಷಿ ತಂಡದವರು ತಯಾರಿ ಮಾಡಿ ತಂದಿದ್ದಾರೆ. ನೋಡಿ, ಇದೇನು ಮೇಡಮ್ ಇದು? ಮೇಡಮ್, ಇದು ಬೆಲ್ಲದ ಮಿಠಾಯಿ. ಇದಕ್ಕೆ ಸಕ್ಕರೆ ಮೈದೆಲ್ಲ ಹಾಕೋಣ. ಬೆಲ್ಲ ಮತ್ತೆ ತೆಂಗಿನಕಾಯಿ, ಏಲಕ್ಕಿ, ಸಾವಯವ ತುಪ್ಪ, ನಾಟಿ ಹಸು ತುಪ್ಪ ಅಥವಾ ಎಮ್ಮೆ ತುಪ್ಪ ಹಾಕಿ ಮಾಡಿರ್ತೀವಿ. ಇದು ಮಲ್ಟಿ ಸೀಡ್ಸ್ ಲಡ್ಡು, 5 ಥರದ ಬೀಜಗಳು ಮತ್ತೆ ಕಪ್ಪೆಳ್ಳು, ಬಿಳಿ ಎಳ್ಳು, ಬೆಲ್ಲ. ಇದು ಎಳ್ಳು ಬೆಲ್ಲ. ಇದು ಬೇಲ್ದಣ್ಣಿನ ಜಾಮು. ಬೇಲ್ದಣ್ಣು, ಬೆಲ್ಲ, ಏಲಕ್ಕಿ, ತುಪ್ಪ ಹಾಕಿ ಮಾಡಿರುವಂಥದ್ದು. ಇದು ಡ್ರೈ ಫ್ರೂಟ್ಸ್ ಬರ್ಫಿ. ಎಲ್ಲ ಥರ ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ಸೀಡ್ಸ್ ಇದೆ. ಇದಕ್ಕೆ ಬೆಲ್ಲ ಸಕ್ಕರೆ ಯಾವುದೂ ಇಲ್ಲ. ಟೇಸ್ಟ್ ಚೆನ್ನಾಗಿತ್ತು, ನಾನು ಟೇಸ್ಟ್. ಥ್ಯಾಂಕ್ ಯು ಮ್ಯಾಮ್. ಇದು ರಾಗಿ ಬಾದಾಮ್ ಹಾಲು. ಇದಕ್ಕೆ ರಾಗಿ, ಬಾದಾಮಿ, ಏಲಕ್ಕಿ, ತೆಂಗಿನಕಾಯಿ ಹಾಕಿ ಮಾಡಿರೋದು. ಇದಕ್ಕೆ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ ಹಾಕ್ಕೊಡ್ತೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ, ಮಂಡಿ ನೋವು ಬರಲ್ಲ ಇದನ್ನು ಕುಡಿದ್ರೆ. ಇದು ಮುರುಕು. ಇದು ಎಲ್ಲ ಕಡಲೆಕಾಯಿ ಎಣ್ಣೆಯಿಂದ ಸಿರಿಧಾನ್ಯ ಮತ್ತು ಸಾವಯವ ಅಕ್ಕಿ ಹಾಕಿ ಮಾಡಿರೋದು ಎರಡೂ. ಇದು ಹುರುಳಿಕಾಳು ಮಿಕ್ಸರ್, ಹುರುಳಿಕಾಳಿಂದ ಮಾಡಿರೋದು. ಇದು ಅಷ್ಟೇ, ಸಿರಿಧಾನ್ಯ, ಹುರುಳಿಕಾಳು ಮತ್ತು ಸಾವಯವ ಅಕ್ಕಿಯಿಂದ ಮಾಡಿರೋದು. ಸೋಡಾ, ಮೈದಾ, ಡಾಲ್ಡಾ, ವೈಟ್ ಸಾಲ್ಟು, ರಿಫೈಂಡ್ ಶುಗರ್ ಯಾವುದೂ ಹಾಕಲ್ಲ. ಜೊತೆಗೆ ಗ್ರೀನ್ ಚಿಲ್ಲಿನೂ ಹಾಕಲ್ಲ. ಇದೆಲ್ಲ ಇಲ್ಲಿ ಸಿಗುತ್ತೆ ಮತ್ತು ಸಾವಯವ ಸಂತೆಯಲ್ಲಿ ಸಿಗುತ್ತೆ. ಸಾವಯವ ಸಂತೆಯಲ್ಲಿ ಮಂಡ್ಯದಲ್ಲಿ ತೋಟಗಾರಿಕೆ ಎದುರುಗಡೆ ಕೋರ್ಟ್ ರೋಡಲ್ಲಿ ಸಂತೆ ನಡೆಯುತ್ತೆ ಬುಧವಾರ ಭಾನುವಾರ. ಅದರಲ್ಲಿ ನಾವು ಮಾರಾಟ ಮಾಡ್ತೀವಿ ಬುಧವಾರ ಭಾನುವಾರ, ಪ್ರತಿ ಬುಧವಾರ. ಇದ್ರ ಜೊತೆಗೆ ಬೇಕು ಅಂದರೆ ಸಿಗುತ್ತೆ, ಅಲ್ಲಿ ಸಿಗುತ್ತೆ. ಜೊತೆಗೆ ಬಾಳೆಹಣ್ಣಿನ ಕೋಸಂಬರಿ ಇರುತ್ತೆ ಅಲ್ಲಿ, ಮತ್ತು ಇದಿರುತ್ತೆ, ಕಷಾಯ ಇರುತ್ತೆ. ಈ ಥರ ಬೇರೆ ಬೇರೆ ಏನಾದರೂ ಹೊಸ ಪ್ರಯೋಗಗಳು ಮಾಡಿ ಅಲ್ಲಿ ತಂದು ನಾನು ಜನಕ್ಕೆ ಒಳ್ಳೆಯದನ್ನು ಕೊಡಬೇಕು. ಮತ್ತು ನನಗೆ ಆರೋಗ್ಯ ಸಮಸ್ಯೆ ಇತ್ತು ಫಸ್ಟ್. ಅದು ಇಲ್ಲಿ ಯಾವಾಗ ನಾನು ಸಾವಯವ ಬಂದಮೇಲೆ ನನಗೆ ಆರೋಗ್ಯ ಸಮಸ್ಯೆ 100% 100% ಹೋಯಿತು. ಯಾವಾಗಲೂ ದಿನ ಮಾತ್ರೆ ತಗೊಳ್ಳೋರು, ಕಡಿಮೆ ಅಂದರೆ ಒಂದು 6 ರಿಂದ 8 ಟ್ಯಾಬ್ಲೆಟ್ ತಗೋತಿದ್ದೆ. ಈಗ ನಾನು ಒಂದು ಮಾತ್ರೆ ತಗೊಳ್ಳಲ್ಲ. ಒಂದು 4 ವರ್ಷ ಆಯಿತು ನಾನು ಮಾತ್ರೆ ಎಲ್ಲ ಬಿಟ್ಟು. ನೀವು ಸುಧಾರಿಸ್ಕೊಂಡು ಆರೋಗ್ಯ ಪಡ್ಕೊಂಡು ಬೇರೆಯವ್ರಿಗೂ ಆರೋಗ್ಯ ಕೊಡ್ತಾ ಇದ್ದೆ. ನಾನು ಇನ್ನೂ ದಪ್ಪ ಇದ್ದೆ. ಈಗ ವೆಯ್ಟು ಕಡಿಮೆ ಆಗಿದೆ, ಜೊತೆಗೆ ಆ್ಯಕ್ಟಿವ್. ಏನಂದರೆ ನನಗೆ ಕೆಲಸ ಇದಿದೆ ಅನ್ನೋದು ಫಸ್ಟು. ಅವಾಗ ಏನು ಕೆಲಸ ಇದ್ರೂ ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತಿದ್ದೆ. ಆಯ್ತಿಲ್ಲ ಸುಸ್ತು ಅಂತ ಕೂತ್ಕೊತಿದ್ದೆ. ಮತ್ತು ನಂದು ಪೀರಿಯಡ್ಸ್ ಸಮಸ್ಯೆ ಇತ್ತು, ಅದೂ ಅಷ್ಟೇ. ಈಗೆಲ್ಲ ಬಂದಮೇಲೆ ಯಾವಾಗ ನಾನು ದೊಡ್ಡೋಳಾದಾಗ ಯಾವ ಥರ ನನ್ನ ಸಮಸ್ಯೆ ಇದಿತ್ತು ಆ ಥರ ನ್ಯಾಚುರಲಾಗಿ ಬಂದಿದೆ. ಅದೆಲ್ಲ ಸಾವಯವ ಪದ್ಧತಿನ ಅಳವಡಿಸ್ಕೊಂಡಿದ್ದೀರಾ? ನಮ್ಮ ಮನೆಯಲ್ಲೂ ಅಷ್ಟೇ. ನಮ್ಮ ಮಕ್ಕಳಿಗೆ ಹೊರಗಡೆಯಿಂದ ಬೇಕರಿ ತಿಂಡಿ ಆಗಲಿ, ಜಂಕ್ ಫುಡ್ಸ್ ಏನೂ ಕೊಡಲ್ಲ. ಎಲ್ಲ ಸಾವಯವ ಪದಾರ್ಥಗಳು ಹಾಕಿ ಮನೆಯಲ್ಲಿ ನಾವೆಲ್ಲ ತಿನ್ನೋದನ್ನೇ ಹೊರಗಡೆ ತಂದು ನಾನು ಕೊಡ್ತಾ ಇರೋದು. ಇಲ್ಲಿ ಜನಗಳಿಗೆ ಎಷ್ಟೊಂದು ಟೇಸ್ಟಿಯಾಗಿ ಕೊಡ್ತಿದ್ದೀರಾ, ಇನ್ನು ಮಕ್ಳಿಗೆ ಒಳ್ಳೊಳ್ಳೆ ಫುಡ್ ಕೊಡ್ತೀರಾ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರೇ. ತಮ್ಮ ಹೆಸರು? ವೆರಿ ಗುಡ್. ಜೇನುತುಪ್ಪ ಸರ್, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಜೇನುತುಪ್ಪನ? ನಾವು 1 ವರ್ಷದಿಂದ ಶುರು ಮಾಡಿದ್ದೀವಿ. ಈಗ ಸ್ಟಾರ್ಟಿಂಗ್ ಈಗ ಹೊರಗಡೆ ಕೊಡ್ತಾ ಇರೋದು, ಮೊದಲು ನಮ್ಮ ಪರ್ಸ್ನೆಲ್ಲ ಬಳಸ್ಕೊತಾ ಇದ್ವಿ. ಬಂದವರು ತೋಟಕ್ಕೆ ಬಂದವರು ನಮಗೂ ಒಂದು ಬಾಟ್ಲು ಕೊಡಿ, 2 ಬಾಟ್ಲು ಕೊಡಿ ಅಂತೇಳಿ. ಬರೀ ನಾವು ಮಾತ್ರ ಶುದ್ಧವಾಗಿರೋದನ್ನ ಯಾಕೆ ತಿನ್ಬೇಕು, ನಮ್ಮ ಅಕ್ಕಪಕ್ಕದವರು ತಿನ್ನಲಿ ಅಂತೇಳಿ 2 ಪೆಟ್ಟಿಗೆಯಿಂದ 5 ಪೆಟ್ಟಿಗೆ, 5 ರಿಂದ 20 ಪೆಟ್ಟಿಗೆ ನೀವೇ ತಯಾರಿ ಮಾಡ್ತೀರಾ? ಪೆಟ್ಟಿಗೆಲಿ ನಾವೇ ಪೆಟ್ಟಿಗೆ. ಎಲ್ಲಿ ನೀವಿರೋದು? ಇಲ್ಲಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ, ಶಿಂಷಾ ಮೇನ್ ರೋಡ್, ಹೆಬ್ಬಣಿ ಗ್ರಾಮ ಅಂತೇಳಿ. ನಿಮ್ಮ ಹೆಸರು? ಸುನಿಲ್ ಕುಮಾರ್ ಎಚ್ ಎಸ್ ಅಂತ. ಅಲ್ಲಿ ಬಂದು ಮಂಜುನಾಥ ಫಾರ್ಮ್ ಹೌಸ್ ಅಂತ ಹೇಳಿದ್ರೆ ಅಲ್ಲಿ ಸಿಗುತ್ತೆ. ಈಗ ನಾವೇನು ಮಾಡಿದ್ವಿ, ಬರೀ ನಮಗಲ್ದೇ ಈಗ ನಮ್ಮ ಅಕ್ಕಪಕ್ಕದವ್ರಿಗೆ, ಸುತ್ತಮುತ್ತಲವ್ರಿಗೆ ಶುದ್ಧವಾಗಿ ಜೇನುತುಪ್ಪ ಕೊಡ್ಬೇಕಂತ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ. ಒಳ್ಳೆ ಕಾನ್ಸೆಪ್ಟ್ ಇದು. ಹೇಗೆ ಇದು ಒಂದು ಬಾಟ್ಲು? ಮೇಡಮ್, ಅದು 350 ml ಬರುತ್ತೆ, 250 ರೂಪಾಯಿ ಮಾಡಿದ್ವಿ. ನಮಗೇನಪ್ಪ ಅಂದರೆ ಎಕ್ಸ್ಪೆನ್ಸಸ್, ಬಾಟ್ಲದೊಂದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. ಬಾಟ್ಲೆ ಚೆನ್ನಾಗಿದೆ ನೋಡೋದಕ್ಕೆ. ಏನಂದ್ರೆ ಇದನ್ನ ಗ್ಲಾಸ್ ಬಾಟಲ್ ಇಟ್ಟರೆ ಪ್ಯೂರಿಟಿ, ಪ್ಲಾಸ್ಟಿಕ್ ಅಲ್ಲಿ ಅಷ್ಟು ಪ್ಯೂರಿಟಿ ಇರಲ್ಲ ಅನ್ನೋ ಉದ್ದೇಶಕ್ಕೆ ಗ್ಲಾಸ್ ಬಾಟಲೇ ಕೊಡ್ತಾ ಇದ್ದೀವಿ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಧನ್ಯವಾದಗಳು. ತುಂಬ ಚೆನ್ನಾಗಿ ಯಶಸ್ವಿ ಆಗಿರಲಿ ನಿಮ್ಮ ಈ ಕೆಲಸ.
ನೋಡಿ ಈಗ ಹೊಸದಾಗಿ ತೋಟ ಮಾಡಿದ್ದಾರೆ. ಅಡಿಕೆ ಮತ್ತು ಬಾಳೆ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನಾವು ಪ್ರತಿ ತಿಂಗಳು ಸೆಕೆಂಡ್ ಸ್ಯಾಟರ್ಡೆ ದಿನ ಒಬ್ಬೊಬ್ಬರು ತೋಟಕ್ಕೆ ಭೇಟಿ ಕೊಡ್ತೀವಿ. ಅವರು ಏನೇನು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಯಾವ ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ, ಜನಕ್ಕೆ ಏನೆಲ್ಲ ಉಪಯೋಗನ ಪಡ್ಕೊಳ್ಳೋದನ್ನು ಕಲಿಸ್ಕೊಡ್ತಾರೆ, ಇದನ್ನೆಲ್ಲ ನಾವು ವಿಚಾರ ಮಾಡ್ತೀವಿ. ಇದನ್ನೆಲ್ಲ ಅಳವಡಿಸ್ಕೊಳ್ತೀವಿ. ಬಂದಾಗ ನಾವು ಕೂಡ ಯಾವುದೇ ಕೆಮಿಕಲ್ಸ್ ಇಲ್ಲದೇನೆ ಬೆಳೆಯೋದು ಹೇಗೆ, ಗೊಬ್ಬರ ನಾವೇ ಹೇಗೆ ತಯಾರಿಸ್ಕೊಳ್ಳೋದು, ಔಷಧಿ ಹೇಗೆ ತಯಾರಿಸ್ಕೊಳ್ಳೋದು, ಅದನ್ನೆಲ್ಲ ನಮಗೆ ತರಬೇತಿ ಕೊಡ್ತಾರೆ. ಅವರವರ ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ತಾರೆ. ಯಾರಿಗಾದರೂ ಏನಾದರೂ ವಿಚಾರ ಬೇಕಂದ್ರೆ ಅವರು ಹೇಳ್ತಾರೆ ಬೆಳೆ ಬಗ್ಗೆ. ನಾವು ಕೂಡ ಅದನ್ನು ಅನುಕರಣೆ ಮಾಡಿಕೊಂಡು ಆ ಪದ್ಧತಿಯಲ್ಲಿ ಮಾಡ್ಕೊಳ್ತೀವಿ. ಇವರೆಲ್ಲ ನಮ್ಮ ಸಾವಯವ ಕೃಷಿ ತಂಡದವರು, ಸದಸ್ಯರುಗಳು ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ವೀಕ್ಷಣೆ ಮಾಡಲಿಕ್ಕೆ. ನನ್ನ ಪಾಠ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಮಗ ಅಮೇರಿಕಾದಲ್ಲಿದ್ದಾರೆ. ಅಮ್ಮನಿಗೆ 3 ಎಕರೆ ಜಮೀನ ಗಿಫ್ಟ್ ಕೊಟ್ಟಿದ್ದಾರೆ. ಅವರು ಇದನ್ನು ಅವರ ಅಣ್ಣನ ಜೊತೆ ಸೇರಿಕೊಂಡು ಈ ಥರ ಸಾವಯವ ಕೃಷಿನ ಮಾಡ್ತಾಯಿದ್ದಾರೆ. ನೋಡಿ, ಅಡಿಕೆ ತೆಂಗು ತುಂಬ ಸೊಗಸಾಗಿ ಬೆಳೀತಾ ಇದೆ. ತುಂಬ ಚೆನ್ನಾಗಿದೆ. ಯಾವುದೇ ಕೆಮಿಕಲ್ಸ್ ಇಲ್ಲ ಇದರಲ್ಲಿ. ನಮ್ಮ ಸದಸ್ಯರುಗಳೆಲ್ಲರೂ ಕೂಡ ಒಳ್ಳೊಳ್ಳೆ ಫಾರ್ಮ್ ತೋಟ ಎಲ್ಲ ಮಾಡಿದ್ದಾರೆ. ಆದರೆ ಯಾವುದೇ ಕೆಮಿಕಲನ್ನು ಹಾಕಲ್ಲ. ಯಾವ ರೀತಿ ಉಪಯೋಗಿಸ್ಬೇಕು, ಬೆಳೆಗೆ ಔಷಧಿ ಇರ್ಬೋದು, ಗೊಬ್ಬರ ಇರ್ಬೋದು, ಪ್ರತಿಯೊಂದು ಇಳುವರಿ ಬರೋಕ್ಕೆ, ಆಮೇಲೆ ತೆನೆ ಬಿಡುವಾಗ ಹುಳು ಇರುತ್ತಲ್ಲ ಅದೆಲ್ಲ ಸಾಯೋದಕ್ಕೆ ಎಲ್ಲದಕ್ಕೂ ಕೂಡ ಚರ್ಚೆ ಮಾಡ್ತಾರೆ. ಈ ಥರ ಔಷಧಿ ಮಾಡಿ, ಈ ರೀತಿ ಸಿಂಪಡಿಸಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳಿ ನಮಗೆ ಮಾಹಿತಿ ಕೊಡ್ತಾರೆ. ಅದರಿಂದ ನಾವು ಕೂಡ ತುಂಬ ಕಲಿಯೋದಿದೆ. ನೋಡಿ, ಅವರು ಇರೋದಕ್ಕೆ ಒಂದು ಪುಟ್ಟು ಮನೆ ಮಾಡ್ಕೊಂಡಿದ್ದಾರೆ. ವಾರದಲ್ಲಿ 2 ಸಾರಿ ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ತೋಟದ ಮನೆ ಅಂತ ಮಾಡ್ಕೊಂಡಿದ್ದಾರೆ ಈ ತೋಟದಲ್ಲಿ. ನೋಡಿ, ಅವರು ಇರೋದಕ್ಕೆ ಅಂತ ಇದು ಮನೇನ ಮಾಡ್ಕೊಂಡಿದ್ದಾರೆ. ಆಗಾಗ ಬಂದು ಹೋಗ್ತಾರೆ. ಇಲ್ಲಿ ನಮ್ಮ ಫ್ರೆಂಡ್ಸು ಕೂಡ ಸಾವಯವ ಕೃಷಿ ಪದ್ಧತಿಯಲ್ಲಿ ಒಳ್ಳೊಳ್ಳೆ ರುಚಿಕರವಾದ ತಿಂಡಿ ತಿನಿಸುಗಳನ್ನು ಮಾಡ್ಕೊಬರ್ತಾರೆ. ಪ್ರತಿ ಸಭೆ ಇರುವಾಗಲೂ, ಪ್ರತಿ ಮೀಟಿಂಗಲ್ಲೂ ಅವ್ರದ್ದೇ ಆದ ಕೈ ರುಚಿಯಾದ ತಿಂಡಿಗಳನ್ನು ಮಾಡ್ಕೊಂಡು ಬರ್ತಾರೆ. ಮಂಡ್ಯದಿಂದ ಬರ್ತಾರೆ ಅವರು. ಹಾಗೆ ಇಲ್ಲೊಂದು ಗಿಡ ಇದೆ ನೋಡಿ. ಇದು ಕಿಡ್ನಿ ಸ್ಟೋನ್ ಆದರೆ ಈ ಗಿಡದ ರಸನ 50 ml ತೊಗೊಂಡ್ರೆ ಕಡಿಮೆ ಆಗುತ್ತೆ. ಒಂದೆಲ್ಗ ಸೊಪ್ಪು ಇದು ಫಾರ್ಮ್ ಸೊಪ್ಪು. ಇದು ನಾಟಿ ಸೊಪ್ಪಲ್ಲ, ಎಷ್ಟೊಂದು ಬಿಟ್ಟಿದೆ ನೋಡಿ. ನೋಡಿ, ಇದು ಒಂದೆಲ್ಗ ಸೊಪ್ಪು. ಇದರಲ್ಲೂ ಕೂಡ ಔಷಧಿಗಳನ್ನು ತುಂಬ ಮಾಡ್ತಾರೆ. ಇದರಲ್ಲಿ ಟ್ಯಾಬ್ಲೆಟು, ಪೌಡ್ರು ಎಲ್ಲ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಈ ಸೊಪ್ಪು ಎಷ್ಟೊಂದಿದೆ. ಇದರ ಹೆಸರು ನಾಗರಜನಿ ಸೊಪ್ಪು ಅಂತೇಳಿ. ಇದನ್ಗೆ ಶುಗರ್ ಇರೋರು ಇದರಲ್ಲಿ ಡೈಲಿ 50 ml ರಸ ತಗೊಳ್ತಾ ಬಂದರೆ ಶುಗರ್ ಕೂಡ ನಾರ್ಮಲ್ ಆಗಿರುತ್ತೆ. ಕೈಕಾಲು ಉರಿ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದನ್ನು ಮಸೊಪ್ಪು ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಚಟ್ನಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬೆಂಗಳೂರಲ್ಲೆಲ್ಲ ದುಡ್ಡಿಗೆ ಮಾರ್ತಾರೆ ನೋಡಿ. ನಮ್ಮ ಕಡೆ ಎಲ್ಲ ಬೇಕಾದಷ್ಟಿದೆ. ಅದನ್ನು ಉಪಯೋಗಿಸೋರೇ ಇಲ್ಲ ಇಲ್ಲಿ. ಹಾಗೆ ಕೂಡ ಇಲ್ಲಿ ಬೋರ್ ಇದೆ. ಬೋರ್ವೆಲ್ ನೀರಲ್ಲಿ ಇಲ್ಲಿಂದ ಅಲ್ಲಿವರೆಗೂ ರಾಗಿ ಬೆಳೆದಿದ್ದಾರೆ. ತುಂಬ ಚೆನ್ನಾಗಿದೆ ರಾಗಿ ತೆನೆಗಳು ನೋಡಿ. ಕೆಂಪು ರಾಗಿ, ಸಾವಯವ ಕೃಷಿಲೇ ಬೆಳೆದಿರೋ ಅಂಥ ರಾಗಿದು. ಹಾಗೆ ನೋಡಿ, ಇಲ್ಲಿ ಈರುಳ್ಳಿ ಕೂಡ ಹಾಕಿದ್ದಾರೆ. ಈರುಳ್ಳಿ ಕೂಡ ಬೆಳೆದಿದ್ದಾರೆ. ಈರುಳ್ಳಿ ಸೋಗುಗೆ ತುಂಬ ಬೇಡಿಕೆ ಇರುತ್ತೆ. ಆದರೆ ನೋಡಿ, ನಮ್ಮೂರಲ್ಲಿ ಹೇಗಿದೆ ಈರುಳ್ಳಿ. ಈಗ ಸದಸ್ಯರೆಲ್ಲ ಸಭೆಗೆ ಹಾಜರಾತಿ ಆಗ್ತಾ ಇದ್ದಾರೆ.
ಎಲ್ಲರಿಗೂ ಧನ್ಯವಾದಗಳು. ಜಂಟಿ ನಿರ್ದೇಶಕರಾದಂಥ ಅಶೋಕ್ ಎನ್ಎಸ್ ಅವ್ರಿಗೂ ಸಹ ನಮ್ಮ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಪರವಾಗಿ ಮತ್ತು ಅವ್ರು ನಮ್ಗೆ ಈ ಸಂಘದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಹೃದಯದ ಸ್ವಾಗತ. ಹಾಗೂ ಕುಮಾರಸ್ವಾಮಿ ಉದ್ಘಾಟನೆ ಸಮಾರಂಭ ತುಳಸಿ ಗಿಡಕ್ಕೆ ನೀರು ಎರೆಯೋದರಿಂದ ಉದ್ಘಾಟನೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ತುಳಸಿ ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ. ಸಾವಯವ ಬಂಧುಗಳೇ, ವೇದಿಕೆ ಮೇಲೆ ಇರ್ತಕ್ಕಂತಹ ಇಲ್ಲಿಯವರೆಗೂ ಮಂಡ್ಯ ಜಿಲ್ಲೆಯ ಜಂಟಿ ನಿರ್ದೇಶಕರು, ರೈತರ ಪಾಲಿನ ಆಪತ್ ಬಾಂಧವರು, ನಮ್ಮ ಸಂಘಕ್ಕೆ ಒತ್ತಾಸೆ ಆಗಿದ್ದಂತಹ ಆತ್ಮೀಯರು, ಬಂಧುಗಳು ಆದಂತಹ ಅಶೋಕ್ ರವರೇ, ಮತ್ತೊಬ್ಬ ನಮ್ಮ ತಾಲೂಕಿನ ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಜೊತೆಗೆ ರೈತರ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿರುವ, ಬಹುಶಃ ನೀವು ಅವ್ರಿಗೆ ಹೊಗಳ್ತಾ ಇರೋದಲ್ಲ, ನೆನೆ ವಾಲಂಟಿಯರಿಗೆ 2ನೇ ಶನಿವಾರ ಎಲ್ಲಿ ಮಾಡ್ತಿರೋದು ಕೇಳಿದಂತ ಒಬ್ಬ ಉತ್ತಮವಾದ ಅಧಿಕಾರಿ ಶಾಂತರಾಜ್ ಅವರೇ, ಮಂಡ್ಯ ಜಿಲ್ಲೆಯಲ್ಲಿ ಸಕ್ಕರೆ ನಾಡನ್ನ ಬೆಲ್ಲದ ನಾಡು ಮಾಡಬೇಕು, ಸಾವಯವ ಕೃಷಿಗೆ ಒತ್ತು ಕೊಡಬೇಕು, ಅಧ್ಯಕ್ಷರಾಗಿ ಹಾರಿಸಿ ದುಡಿತಾ ನಮಗೆ ಮಾರ್ಗದರ್ಶಕರಾಗಿ ಇರ್ತಕ್ಕಂಥ ಆತ್ಮೀಯರಾದಂತಹ ಕಾಸವಾಡಿ ಮಾಧವಣ್ಣನವರೇ, ಈಗ ತಾನೇ ನಮ್ಮ ಈ ಸ್ಥಳದ ಮಾಲೀಕರಂತ ಉಮಾ ಮಹೇಶ್ವರಿ ಅವರ ಅಣ್ಣನವರಾದಂತಹ ನಿವೃತ್ತರಾದಂತಹ ಕುಮಾರಸ್ವಾಮಿರವರೇ, ಈ ಜಾಗದ ಮಾಲೀಕರು, ಈ ದಿನದ ಆಯೋಜಕರಾದಂತಹ ಸಹೋದರಿ ಉಮಾಮಹೇಶ್ವರಿ ಅವರೇ, ಈ ವಯಸ್ಸಿನಲ್ಲೂ ಬಹುಶಃ ಹೆಚ್ಚು ಕಡಿಮೆ 25ಕ್ಕೂ ಹೆಚ್ಚು ಸದಸ್ಯರು ಮಾಡಿ ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಅಂತ ಬಂದಿರತಕ್ಕಂಥ ನಮ್ಮ ಗಂಗಾಧರಣ್ಣನವರೇ, ಕೃಷಿ ದುಡಿತಾ ಇರ್ತಕ್ಕಂಥ ಮಾದರಿ ರೈತರಾದಂತಹ ನಮ್ಮ ಮಂಡ್ಯ ಜಿಲ್ಲಾ ಶ್ರೀಗಂಧ ಬೆಳೆಗಾರ ಸಂಘ ಅಧ್ಯಕ್ಷರಾದಂತಹ ನಾಗಣ್ಣನವರೇ, ಸಂಘ ಒಂದೇ ಅಂತ ಹೇಳ್ಬೋದು. ರೈತರು ಅಂದ್ರೆ ಕೊಳ್ಳೆ ಬಟ್ಟೆ ತೋರಿಸುವಂತ ಪ್ರವೃತ್ತಿ ಇತ್ತು ಏನೋ, ಆದ್ರೆ ರೈತ 40% ಅಶೋಕ್ ಸರ್ ಗೊತ್ತಿರಬೇಕು, 60% ಉದ್ಯೋಗ ಕಟ್ಟಂತಹ ಯಾರಾದ್ರೂ ಮಹಾನ್ ವ್ಯಕ್ತಿ ಇದ್ರೆ ಅದು ರೈತ. ಅವನ್ನ ಅತ್ಯಂತ ಕೊಳೆ ಬಟ್ಟೆಯಲ್ಲಿ ತೋರಿಸಿದ್ರು. ಆ ಶಿಸ್ತು ಅದನ್ನ ತೊಡಹಾಕ್ಬೇಕು ಅಂತ, ಶಿಸ್ತನ್ನು ಮಾಡಬೇಕು ಅಂತ ನಮ್ಮ ಸಂಘದ ಸದಸ್ಯರಿಗೆ ಬಿಳಿ ವಸ್ತ್ರ ಹಾಕ್ಬೇಕು, ಹಸಿರು ಟವಲ್ ಹಾಕ್ಬೇಕು. ಹಸಿರು ಟವಲ್ ಎಲ್ಲ ಟೈಮ್ ಅಲ್ಲ, ನಮ್ಮ ಕೃಷಿ ಬಗ್ಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಿಗೆ ಹಾಕ್ಬೇಕು. ಯಾವ ITBT ಅವ್ರಿಗೂ ಅನ್ನ ಕೊಡುವಂತ ರೈತನೇ ಮೇಲಿರೋದ್ರಿಂದ ಅವ್ರಿಗಿಂತ ಕಡಿಮೆ ಇಲ್ಲ ಅಂತ ಟ್ಯಾಗ್ ಹಾಕ್ಬೇಕು. ಇಷ್ಟೆಲ್ಲ ಶಿಸ್ತನ್ನು ಪಾಲಿಸ್ಕೊಂಡು ಪ್ರತಿಯೊಂದು ರೈತರ ತೋಟದಲ್ಲೂ ಪ್ರತಿ ತಿಂಗಳು 2ನೇ ಶನಿವಾರ ಈ ಕಾರ್ಯಕ್ರಮ ಹಮ್ಕೋತಾ ಇದೀವಿ. ಆ ರೈತರು ಏನ್ ಮಾಡಿದ್ದಾರೆ ಅವರಿಂದ ನಾವು ತಿಳ್ಕೊಳ್ಳೋದು, ನಮಗ್ ಗೊತ್ತಿರೋದು ಅವ್ರಿಗೆ ಹೇಳೋದು, ಅದ್ರ ಮತ್ತೆ ಸಾಧಕನ ಕರೆಸಿ ಅವ್ರಿಗೆ ವಿಚಾರ ತಿಳಿಸುವಂತ ವಿಚಾರಗಳನ್ನ ಹೇಳ್ಕೊಂಡು ಸಂಘ ದುಡಿತಾ ಇದೆ. ನಮ್ಮ ಸಂಘದಲ್ಲಿ ಕೆಲವು ಶಿಸ್ತು ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಈ ದೇಶದ ಬಿಡುಗು ಜಾತಿ, ಆ ಜಾತಿ ನಿರ್ಮೂಲನೆ ಮಾಡಬೇಕು ಅಂತ ನಾವು, ನಮ್ಗೆ ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ ಅಂತ ಕಡ್ಡಾಯವಾಗಿ ಪಾಲಿಸ್ಬೇಕಂತ ಹೊರಟಿರುವಂತ ಜನ ನಾವು. ಸಂಘ ಇದು ಸಾರಿ ಹೇಳ್ತೀವಿ. ಈ ದೇಶದಲ್ಲಿ ಅದರಿಂದ ನಾವು ಅವನತಿಗೆ ಹೋಗ್ತಾ ಇದ್ದೀವಿ. ಶೋಷಿತ ವರ್ಗಗಳು ಈ ದೇಶದಲ್ಲಿದೆ, ಶೋಷಣೆಗೆ ಒಳಗಾಗಿರುವಂತ ವರ್ಗನೂ ಇದೆ, ಅದು ರೈತಾಪಿ ವರ್ಗ. ರೈತರ ಸೇರ್ಕೊಂಡು ರಾಜಕಾರಣ ಮಾಡ್ತಾರೆ, ಅವರೆಲ್ಲ ಒಂದಾಯ್ತಾರೆ. ನಾವೇಕೆ ಆ ಜಾತಿ, ಆ ಪಕ್ಷ, ಆ ಧರ್ಮ ಅಂತ ನಾವು ನೀಚರಿಗೆ ಗುದ್ದಾಡ್ಬೇಕು? ಅನ್ನ ಕೊಡುವಂತ ರೈತರು ನಾವೆಲ್ಲ ಒಗ್ಗಟ್ಟಾಗಿರೋಣ.
ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ನಮ್ಮ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಬರೀ ಕೃಷಿ ಬಗ್ಗೆನೇ ಅಲ್ಲ, ಬಹುಶಃ ನಮ್ಮ ಪತ್ರಕರ್ತರು ಮಿತ್ರರು ಬಂದವರೆ, ಮುಂದಿನ ತಿಂಗಳ ಆಗಸ್ಟ್ 15ರಂದು ರಕ್ತದಾನ ಶಿಬಿರ ಬಹುಶಃ 1200ಕ್ಕೂ ಹೆಚ್ಚು ಮಾಡಿ ದಾಖಲೆ ನಿರ್ಮಿಸಿದ್ದು. ಈಗ ಅದನ್ನು 2026 ಗುರಿನ ಇಟ್ಕೊಂಡು ಆ ಗುರಿನ ಮೀರಬೇಕು ಅಂತ 5 ತಿಂಗಳಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಇದು ಒಂದು ರಾಷ್ಟ್ರೀಯ ದಾಖಲೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾಯ ವಾಚ ಮನಸ ದುಡಿತಾ ಇದ್ದೀವಿ. ತಮ್ಮಲ್ಲಿ ರಕ್ತ ಕೊಡುವಂಥವ್ರು, ಯಾಕೆಂದ್ರೆ ಇವತ್ತು ತುಂಬಾ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ರಕ್ತ ಕೊಡೋದಕ್ಕೆ ಈಗಲಿಂದನೇ ನಿಮ್ಮಲ್ಲಿ ಯಾರ್ಯಾರಿದ್ದಾರೆ ಕರ್ಕೊಂಬನ್ನಿ, ಮಕ್ಕಳುಗಳು ಕರ್ಕೊಂಬನ್ನಿ. ಕನಿಷ್ಠ ನಮ್ಮ ಸಂಪೂರ್ಣ ಸಾವಯವ ಕೃಷಿಕರಿಂದ 200 ಜನ ರಕ್ತ ಕೊಡುವಂತ ಯೂನಿಟ್ ಕೊಡುವಂತದನ್ನ ಪ್ರತಿಜ್ಞೆ ಮಾಡಿದ್ದೀನಿ. ದಯವಿಟ್ಟು ನಾನೀಗ ನಮ್ಮ ಮನೆಯಲ್ಲಿ 8 ಜನ ರೆಡಿ ಮಾಡಿ ಇದೇ ರೀತಿ ಪ್ರತಿಯೊಬ್ಬರು ಮಾಡೋಣ. ದೇಶ ಸೇವೆ ಅಂದ್ರೆ ಅದು ರಕ್ತ ಕೊಡೋ ಒಬ್ರು ಪ್ರಾಣ ಉಳಿಸ್ಬೇಕು. ಆ ನಿಟ್ಟಿನೆಲ್ಲ ಹೊರಡ್ತೀವಿ. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಯಾರನ್ನೂ ಸುಧಾ ನಾವು ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು ಅಂತ ಅಂದ್ಬಿಟ್ಟು ನಾವು ತಟ್ಟೆ ಕೊಡೋದು, ಇದು ಅಡಿಕೆ ತಟ್ಟೆ ಕೊಡೋದು, ಈ ತರ ಮಾಡಿ ಪರಿಸರದ ಬಗ್ಗೆ ಜ್ಞಾನ ಕೊಡುವಂತ ಶಾಲೆಯಲ್ಲಿ ಹೋಗೆಲ್ಲ ಹೇಳೋದು, ಅನುಭವಗಳು ಹೇಳೋದು ಮಾಡ್ತಾ ಇದ್ವಿ. ಪ್ರತಿಯೊಬ್ಬರು ಸಹ ಅದ್ರ ಜೊತೆಗೆ ನಿಮ್ಗೆ ಇತ್ತೀಚೆಗೆ ಗೊತ್ತಿರಬೇಕು, ಬೆಂಗಳೂರಿಗೆ 5ನಂತ ನೀರು ಟೀಕೆಯಲ್ಲಿ ಹೋಗ್ತದೆ, 6ನೇ ಅಂತ KRS ಅಣೆಕಟ್ಟಿಯಿಂದ ತಗೋಗುವಂತ ಬಹುಶಃ ಮಂಡ್ಯ ಜಿಲ್ಲೆಗೆ ಮರಣ ಶಾಸನ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಅದನ್ನ ಮಂಡ್ಯ ಜಿಲ್ಲೆಗೆ ಜಾಗೃತಿ ಮೂಡಿಸುವುದು ನಮ್ಮ ಸಂಪೂರ್ಣ ಸಾವಯವ ಕೃಷಿಕರ ಸಂಘ. ರೈತ ಸಂಘಟನೆ ಇರಬಹುದು, ಆದರೆ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಳವಳ್ಳಿನಲ್ಲಿ ಕಳೆದ ವಾರ ಮಾಡಿದ್ವಿ. ಜಾಗೃತಿಗೊಂಡು 18ನೇ ತಾರೀಕು ಡೇಟ್ ನಮ್ಮ ಕಾಸೋಡಿ ಮಾದೇವಣ್ಣವ್ರಿಗೆ ಗೊತ್ತು, ಗಾಂಧಿ ಭವನ ಬುಕ್ ಮಾಡಿದ್ವಿ. ಅವ್ರು ಬಂದಿದ್ದ ರೈತ ಮುಖಂಡರುಗಳಿಗೆ ಹೇಳಿದ್ವಿ, ನೀವೇನಾದ್ರೂ 18ನೇ ತಾರೀಕು ಮಾಡಿಲ್ಲ ಅಂದ್ರೆ ಸಂಪೂರ್ಣ ಸಾವಯವ ಕೃಷಿಕರ ಸಂಘದಿಂದ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತಂದ್ವಿ. ಈಗ ಅವ್ರು ಹೊರಟಿದ್ದಾರೆ ಮಾಡೋದಿಕ್ಕೆ. ಅವ್ರು ಏನ್ ಮಾಡ್ತಾರೋ ನೋಡ್ತೀವಿ. ನೀವುಗಳು ಅಷ್ಟೇನೆ, ಯಾರು ಮಾಡ್ತಾರೋ ಬಿಡ್ತಾರೋ. ಕಾವೇರಿ ನೀರೇನಾದ್ರೂ ಬತ್ತಿದ್ರೆ ಬಹುಶಃ ಮುಂದೊಂದು ದಿನ ಕಾವೇರಿ ನೀರು ಬರೀ ಕುಡಿಯೋದಿಕ್ಕೆ ತಮಿಳುನಾಡು ಬಿಡೋಕೆ ಮಾತ್ರ ಆಗ್ತದೆ. ನಮ್ಮ ರೈತಾಪಿ ಜನ ಮದುವೆ ಮಾಡೋದು, ಬೀಗ್ರೂಟ ಮಾಡೋದು, ತಿಥಿ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದೀರಿ. ಸಂಪೂರ್ಣ ಸಾವಯವ ಬೆಳೆದ್ಬಿಟ್ಟಾಗಿಲ್ಲ. ನಮ್ಮಲ್ಲೂ ಪರಿವರ್ತನೆಗಳಾಗಬೇಕು. ಯಾರೇನಾದ್ರೂ ಮಾಡ್ಕೊಳ್ಳಿ, ನಮ್ಮ ಆಡಂಬರ ಜೀವನ ಬಿಡೋಣ. ಮುಂದಿನ ದಿನಗಳಲ್ಲಿ ನಿಮ್ ಜೋಬಲ್ ದುಡ್ಡಿರುತ್ತೆ, ತಿನ್ನೋಕೆ ಅನ್ನ ಸಿಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಬಹುತೇಕ ಇವತ್ತು ರೈತ ಸಂಕಷ್ಟದಲ್ಲಿ ಇದ್ದಾನೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇನ್ನು 5 ವರ್ಷದಿಂದ 10 ವರ್ಷದೊಳಗಡೆ ರೈತರಿಗೆ ಕಾಲ್ ಕಟ್ಟಿ ಹೆಣ್ ಕೊಡುವಂತ ಕಾಲ ಬಂದೇ ಬರ್ತದೆ. ನಮ್ಮ ಮಕ್ಕಳಿಗೆ ಅನ್ನ ಕೊಡೋದು ಮದುವೆ ಆಗೋ ಕಾಲ ಬರ್ತದೆ. ನೀವು ಎಷ್ಟು ಜಮೀನು ಮಡಗಿದ್ದೀರೋ, ಎಷ್ಟು ಸೈಟ್ ಮಡಗಿದಾರೋ ಗೊತ್ತಿಲ್ಲ. ಆದರೆ ನಮ್ಗೆ ತಿನ್ನುವಂತ ಅನ್ನ ಕೊಡುವಂತ ಭೂಮಿ 1 ಇಂಚು ಮಾರಬೇಡಿ, ಪ್ರತಿಜ್ಞೆ ಮಾಡಿ. ನಿಮ್ ಸೈಟ್ ಇದ್ರೆ ಕಷ್ಟ ಇದ್ರು ಮಾರ್ಕೊಳ್ಳಿ. ಸೈಟ್ ಮುಂದಕ್ಕೆ ಬೆಲೆ ಕಡಿಮೆ ಆಗ್ತದೆ. AI ಬರ್ತಾ ಇದೆ. ಬೆಂಗಳೂರು ಎಷ್ಟು ವೇಗವಾಗಿ ಬೆಳೀತದೆ ಅಷ್ಟೇ ಕುಂಠಿತಗೊಳ್ತದೆ. ನಮ್ಮ ರೈತರು ಸುಸ್ಥಿರವಾದ ಜೀವನ ಮಾಡಬೇಕು ಅಂದ್ರೆ ಈಗಿಂದ ರೈತ ಸಾವಯವ ರೈತರಾಗಬೇಕು. ನಮ್ಗೆಲ್ಲ ತಂಡ ಇದೆ, ಹಗಲು ರಾತ್ರಿ ದುಡಿತಕ್ಕಂಥ, ಯಾವುದೇ ಕಾಯ ವಾಚ ಮನಸ ದುಡಿತಕ್ಕಂಥ ವರ್ಗ ನಮ್ಮಲ್ಲಿದ್ದಾರೆ. ದೇಶಕ್ಕೆ ಸೇವೆ ಮಾಡಬೇಕು, ಉತ್ತಮವಾದ ಆಹಾರ ಕೊಡಬೇಕು, ವಿಷಮುಕ್ತ ಭೂಮಿ, ವಿಷಮುಕ್ತ ಆಹಾರ ಅಂತ ಹೊರಟಿದೆ. ಇದನ್ನೆಲ್ಲ ನೀವು ತಿಳ್ಕೊಂಡು ನಮ್ಮ ಸಂಘ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ. ಇದು ರೈತರು ಮಾಡ್ತಾ ಇದ್ದಾರೆ. ಯಾವ ರೈತರು ಇಂಥ ಕೆಲಸ ಮಾಡ್ತಾ ಇಲ್ಲ. ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಾಡ್ತಾ ಇದೆ ಸಾಮಾಜಿಕ ಚಟುವಟಿಕೆಗಳಲ್ಲಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಈ ಒಂದು ಸಂಘದ ನಿರಂತರ ಪ್ರೋತ್ಸಾಹಕ್ಕೆ ತಾವೆಲ್ಲ ಇರಬೇಕು ಅಂತ ಹೇಳ್ತಾ, ಮುಂದಿನ ತಿಂಗಳು 15ನೇ ತಾರೀಕು ರಕ್ತದಾನ ಶಿಬಿರಕ್ಕೆ ತಾವು ಭಾಗವಹಿಸುವ ಜೊತೆಗೆ ಪ್ರತಿಯೊಬ್ಬರು ಬಂದು ನಮ್ಮ ರೋಟರಿ ಶಾಲೆ ನಡೀತದೆ. ನಿಮ್ಮವ್ರನ್ನೆಲ್ಲ ಕರ್ಕೊಬನ್ನಿ, ತಾವು ಬನ್ನಿ, ಎಲ್ಲರೂ ಅಲ್ಲಿ ನೋಡಿ ರಕ್ತ ಕೊಡುವಂತ ಒಂದು ಸನ್ನಿವೇಶ ನೋಡಿ, ಊಟ ಮಾಡಿ ಎಲ್ಲರ ಜೊತೆ ಹೋಗೋಣ, ಒಗ್ಗಟ್ಟು ಅಂತ ತೋರಿಸ್ಕೊಳ್ಳೋಣ. ಮಳವಳ್ಳಿ ಹೆಸರು ಅಜರಾಮರವಾಗಿ ಇರ್ತದೆ ಅಂತ ಹೇಳ್ತಾ, ಅದೇ ರೀತಿ ಮುಂದಿನ ತಿಂಗಳ 16ನೇ ತಾರೀಕು ನಮ್ಮ ಆರಾಧ್ಯ ದೇವ ಕಾಡು ಸಿದ್ದೇಶ್ವರ ಸ್ವಾಮೀಜಿಗಳು ಹಾಗೂ ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ನಿಶ್ಚಲ ಸ್ವಾಮೀಜಿಗಳು ಬಹುಶಃ ಆ ಮಠ ಒಬ್ಬ ಅಪರ ಜಿಲ್ಲಾಧಿಕಾರಿಯಾಗಿ ಸನ್ಯಾಸತ್ವ ಸ್ವೀಕರಿಸಿ ಈಗ ರಾಜ್ಯಕ್ಕೆ ಮಾದರಿಯಾಗಿ ಬಹುಶಃ ಒಂದು 5-6 ವರ್ಷದಲ್ಲಿ ಈ ರಾಜ್ಯಕ್ಕೆ ಪ್ರತಿಷ್ಠಿತ ಮಠವಾಗ್ತದೆ. ಅಲ್ಲಿ ಒಂದು ಸಂಪೂರ್ಣ ಸಾವಯವ ಕೃಷಿಕ ಸಂಘದ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮುಂದಿನ ತಿಂಗಳ 16ಕ್ಕೆ ನಮ್ದು ನಾವು ಮಾಸಿಕ ಸಭೆ, ಬೇರೆ ಕಾರ್ಯಕ್ರಮ ಮಾಡೋ ಮಾಸಿಕ ಸಭೆ ಇರಲ್ಲ. ಅವತ್ತೆಲ್ಲ ಬೆಂಗಳೂರು ದಯವಿಟ್ಟು ಎಲ್ಲ ಬರಬೇಕು. ನಾವೆಲ್ಲ ಬಸ್ಸಲ್ಲಿ ಹೋಗೋಣ, ಜೊತೆಲಿ ಹೋಗೋಣ, ಎಲ್ಲ ಯೂನಿಫಾರ್ಮ್ ಅಲ್ಲಿ ಹೋಗೋಣ. ಬಹುಶಃ ನಿಮಗೆ ಗೊತ್ತಿಲ್ಲ, ವಿಧಾನಸೌಧದಲ್ಲಿ
ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಚಟುವಟಿಕೆಗಳು ಮಾತು ನಡೀತಾ ಇದೆ ಅಧಿಕಾರಿಗಳ ಮಟ್ಟದಲ್ಲಿ. ಆ ಸಂಘ ರಾಜ್ಯದಲ್ಲಿ ಬೆಳೀಲಿ ಅಂತ ಆಶಿಸುವಂತಾರೆ. ಯಾಕೆಂದ್ರೆ ನಮಗೂ ಕೆಲವು ವಿಚಾರಗಳು ಹೋದಾಗ ಹೇಳ್ತಾ ಇರ್ತಾರೆ, ನಿಮ್ಮ ಸಂಘದ ಬಗ್ಗೆ ತುಂಬಾ ಮೆಚ್ಚುಗೆ ಮಾತು ಬರ್ತಾ ಇರುತ್ತ. ಅದಕ್ಕೆಲ್ಲ ನಮ್ಮ ಸಂಪೂರ್ಣ ಸಾವಯವ ಕೃಷಿಕ ಸಂಘದ ಪ್ರತಿಯೊಬ್ಬ ಸದಸ್ಯರ ಒಂದು ಶ್ರಮ ಇದೆ. ಆ ಶ್ರಮಕ್ಕೆ ನಾವು ಧನ್ಯವಾದ ಅರ್ಪಿಸ್ತಾ, ನಮ್ಮ ಶ್ರಮದ ನೋಡಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಬರುವಂತ ಸನ್ನಿವೇಶಗಳು ಸಂಪೂರ್ಣ ಸಾವಯವ ಕೃಷಿ ಸಂಘಕ್ಕೆ ಇದೆ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಪ್ರತಿಯೊಬ್ಬರ ನಿಟ್ಟಿನಲ್ಲಿ ನಾವುಗಳು ಭಾಗವಹಿಸಿ ತಿಳ್ಕೊಂಡು ಸಾವಯವ ಕೃಷಿ ಫಸ್ಟ್ ನಾವು ರೈತರನ್ನ ಉಪಯೋಗಿಸಬೇಕು. ನಮ್ಮ ಗುರಿ ಏನಂದ್ರೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರ. ಕೃಷಿಕರ ಸಂಘಕ್ಕೆ, ಸಂಪೂರ್ಣ ಸಾವಯವ ಕೃಷಿಕರ ಸಂಘಕ್ಕೆ ಒಂದೇ ಒಂದೇ ಒಂದೇ. ಕೊಡಿ ಇದು ಆಗುವ ಆ ಕಡೆ ನೀವು ಹಂಗೆ ಇರಿ ಸರ್, ಈ ಕಡೆ ನೋಡಿ, ಎಲ್ಲ ಈ ಕಡೆ ನೋಡಿ ಮೇಡಮ್ ಅವರೇ, ನಿಂತ್ಕೊಳ್ಳಿ, ಕೈ ಕೊಡಿ. ನೋಡಿ ವಿಶೇಷ ಏನು ಅಂದ್ರೆ ತಿಳ್ಕೊಳ್ಳಿ, ಇದು ನಮ್ಮ ಹಸುವಿನ ಸಗಣಿನ ಮಾಡಿರ್ತಕ್ಕಂಥದ್ದು ಗೋಮಯ. ಸಾವಯವ ಕೃಷಿ ಸಂಘದ ಮೀಟಿಂಗ್ ಎಲ್ಲ ಮುಗೀತು. ನಂತರ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಬಸ್ಸಾರು, ಮುದ್ದೆ, ಉಪ್ಪಿನಕಾಯಿ, ಮೊಸರು, ತಿಳಿಸಾರು, ಮಜ್ಜಿಗೆ ಎಲ್ಲ ಇದೆ. ತುಂಬ ಚೆನ್ನಾಗಿತ್ತು ಮೀಟಿಂಗು. ಇವತ್ತು ಮುಗೀತು. ನೆಕ್ಸ್ಟ್ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಮುಂದಿನ ತಿಂಗಳು. ಧನ್ಯವಾದಗಳು ಫ್ರೆಂಡ್ಸ್. ಹೆಚ್ಚೆಚ್ಚು ದಿನ ಈ ವಿಡಿಯೋನ ನೋಡಿ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಓಕೆ ಬಾಯ್.